ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ಪಾರ್ಟ್ 2 ಮಾದೇಶ್ವರನ ಉತ್ಸವದ ವ್ಲಾಗ್ ಆಗಿರುತ್ತೆ. ಇದು ನಿನ್ನೆ ವ್ಲಾಗ್ನ ಕಂಟಿನ್ಯೂಟಿ ವ್ಲಾಗು. ಇನ್ನೂ ಯಾರೆಲ್ಲ ಪಾರ್ಟ್ 1ನ ನೋಡಿಲ್ವೋ ಹೋಗಿ ಆ ಪಾರ್ಟ್ 1ನ ನೋಡಿದಾಗ ನಿಮಗೆ ಪಾರ್ಟ್ 2 ಏನು ಅಂತ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗಲ್ಲಿ ನಾನು ಕೊಂಡೋತ್ಸವ ಹೇಗೆ ನಡೀತು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ
ಈಗ ಸ್ಟಾರ್ಟ್ ಆಯ್ತು. ಕಟ್ ಮಾಡ್ಕೊತೀನಿ ಅಣ್ಣ. ಇನ್ನು ನಮ್ಮ ಮನೆಯವರು ಹಬ್ಬದ ಬಗ್ಗೆ ಊರಲ್ಲಿ ಎಲ್ಲರ ಹತ್ರನೂ ಕೇಳ್ತಾ ಇದ್ರು. ಸ್ವಲ್ಪ ಎಲ್ಲರೂ ಶೈ ಆಗ್ತಾಯಿದ್ರು ಫಸ್ಟ್ ಕ್ಯಾಮ್ರಾ ಮುಂದೆ ಬರೋದ್ರಿಂದ. ನಮ್ಮೂರಲ್ಲೇ ತುಂಬ ಖುಷಿಯಿಂದ ಈ ಹಬ್ಬನ ನಡೆಸ್ತಾರೆ. ಎಲ್ಲರ ಮುಖದಲ್ಲೂ ಆ ಖುಷಿ ನನಗೆ ಕಾಣಿಸ್ತಾ ಇತ್ತು. ನನಗೂ ಇದೆಲ್ಲ ನೋಡಿ ತುಂಬ ಖುಷಿ ಆಯಿತು.
ಈಗ ಇಲ್ಲಿಗೆ ಕೊಂಡೋತ್ಸವ ಮುಗೀತು. ಕೊಂಡೋತ್ಸವ ಮುಗಿದ್ಮೇಲೆ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಯುತ್ತೆ. ಉತ್ಸವಕ್ಕೆ ಬಂದಿರೋಂಥ ಎಲ್ಲರೂ ಕೂಡ ಇಲ್ಲಿನೇ ಊಟ ಮಾಡ್ಕೊಂಡು ಹೋಗೋವಂಥದ್ದು. ಇಲ್ಲಿ ವಿಶೇಷವಾಗಿ ಯಾರೂ ಈ ಹಬ್ಬದಲ್ಲಿ ಅಡುಗೆ ಮಾಡೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಬಂದವರು, ನೆಂಟರು, ಊರವರು ಎಲ್ಲರೂ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಊಟ. ಹಾಗೆ ಜಾತ್ರೆ ಅಂದಮೇಲೆ ಈ ಐಟಮ್ಸ್ ಇರಲೇಬೇಕು. ಇದೆಲ್ಲ ತೊಗೊಂಡೋಗಿಲ್ಲ ಅಂತಂದರೆ ಮನೆಗೆ ಜಾತ್ರೆ ಅನಿಸೋದಿಲ್ಲ. ಈ ವರ್ಷ ಸ್ವಲ್ಪ ಜಾತ್ರೆ ಕಟ್ಟೋದು ಕಡಿಮೆ ಇದೆ. ಯಾಕಂದರೆ ಒಂದೇ ದಿನ ನಡೆಯೋದ್ರಿಂದ ಅವರು ಬಂದು ಒಂದಿನಕ್ಕೋಸ್ಕರ ಟೆಂಟ್ ಹಾಕ್ಕೊಂಡು ಐಟಮ್ಸ್ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ದೇವಸ್ಥಾನದ ಬಗ್ಗೆ ಹೇಳು. ಎಷ್ಟು ವರ್ಷದಿಂದ ಮಾಡ್ತೀವಿ? ಇಂದು 20-30 ವರ್ಷದಿಂದ ತಲತಲಾಂತರದಿಂದ ನಮ್ಮ ಮಾದೇಶ್ವರ ಸನ್ನಿಧಾನದಲ್ಲಿ ಮಾದೇಶ್ವರನ ಆರಾಧನೆಯನ್ನು ಪ್ರತಿ ವರ್ಷವೂ ಮಾಡಿಕೊಂಡು ಬರ್ತಾ ಇದ್ದೇವೆ. ಇಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು. ಇವಾಗ ಅನ್ನಸಂತರ್ಪಣಾ ಕಾರ್ಯಕ್ರಮ ನಡೆಯುತ್ತಿದೆ. ದಯವಿಟ್ಟು ಸರ್ವರು ಸಹ ಈ ಅನ್ನಸಂತರ್ಪಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಜೈ ಮಾದೇಶ್ವರ. ಇದು ನಮ್ಮ ಮಾವ ಹಬ್ಬದ ಬಗ್ಗೆ ಹೇಳಿರೋವಂಥದ್ದು. ಹಾಗೆ ಇಲ್ಲಿ ಅನ್ನ, ಸಾಂಬಾರು, ಪಾಯಸ, ಬೂಂದಿ, ಕೋಸಂಬರಿ, ಪಲ್ಯ ಎಲ್ಲನೂ ಅನ್ನ ಸಂತರ್ಪಣೆಗೆ ರೆಡಿ ಮಾಡಿರೋವಂಥದ್ದು. ಹಪ್ಳ ಕೂಡ ರೆಡಿಯಾಗಿದೆ ನೋಡಿ. ಇನ್ನು ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ವರ್ಷ ಊಟ ಮಾಡುವಾಗ್ಲೂ ಯಾವತ್ತೂ ಯಾವುದೂ ಚೆನ್ನಾಗಿಲ್ಲ ಅನ್ನೋ ರೀತಿಲಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ರಶ್ ಇತ್ತು ಊಟದ ಹತ್ರ. ಹಾಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಇಲ್ಲಿ ಹಾಗೆ ಸ್ವಲ್ಪ ಐಸ್ ಕ್ರೀಮ್ ತಿಂತಾಯಿದ್ವಿ ಬಿಸಿಲು ಜಾಸ್ತಿ ಇರೋದ್ರಿಂದ. ಇನ್ನು ನಾವು ಊಟಕ್ಕೆ ಹೋದ್ವಿ. ಊಟ ತುಂಬ ಚೆನ್ನಾಗಿತ್ತು. ತುಂಬ ರಶ್ ಇರೋದ್ರಿಂದ ನಮ್ಮ ಫ್ಯಾಮಿಲಿ ಎಲ್ರಿಗೂ ಒಂದೇ ಹತ್ರ ಸೀಟ್ ಸಿಗಲಿಲ್ಲ. ಎಲ್ಲ ಅಲ್ಲಲ್ಲಿ ಸ್ಕಿಪ್ ಆದ್ವಿ. ಇನ್ನು ನನ್ನ ಮಗಳಿಗೆ ಪಂಕ್ತಿ ಊಟ ಅಂದರೆ ತುಂಬ ಇಷ್ಟ. ಅವಳು ಮನೇಲಿ ಸ್ವಲ್ಪ ಊಟ ಮಾಡೋದು ಕಷ್ಟನೇ. ಹೊರಗಡೆ ಬಂದಿದ್ದ ಹತ್ರ ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ನಾವು ಊಟ ಮುಗಿಸ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಳಕ್ಕೆ ಬಂದ್ವಿ. ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೂ ಒಳ್ಳೆ ವ್ಯವಸ್ಥೆ ಮಾಡಿದರು. ಅಲ್ಲಲ್ಲಿ ನೀರು ಹಾಕಿ ಕೊಚ್ಚೆ ಮಾಡೋದಕ್ಕಿಂತ ಈ ರೀತಿ ಪೈಪ್ಲೈನ್ ಇಟ್ಬಿಟ್ಟು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಲೀಜಾಗೋದು ಕಡಿಮೆ ಆಯಿತು. ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ. ಇನ್ನು ನಾವು ಊಟ ಮುಗಿಸ್ಕೊಂಡು ನಮ್ಮ ಫ್ಯಾಮಿಲಿಯವರ ಎಲ್ಲೋದ್ರು ಅಂತ ಹೇಳ್ಬಿಟ್ಟು ನೋಡಿ ಎಲ್ಲರೂ ಒಂದೇ ಹತ್ರ ಮೀಟ್ ಆದ್ವಿ. ಯಾಕಂದರೆ ಊಟ ಮಾಡೋ ಟೈಮಲ್ಲಿ ಎಲ್ಲ ಸ್ಕಿಪ್ ಆಗಿದ್ವಿ ಜಾಗ ಸಿಗದೇ ಇರೋ ಕಾರಣ. ಇನ್ನು ಇವಳು ನಮ್ಮ ಭಾವನ ಮಗಳು, ಅಂದರೆ ನಮ್ಮ ಮನೆಯವರ ಅಣ್ಣನ ಮಗಳು. ನನಗೆ ಇವಳು ಅಂದರೆ ತುಂಬ ಇಷ್ಟ. ಊರಿಗೆ ಹೋದರೆ ಜಾಸ್ತಿ ಟೈಮು ನಾನು ಇವಳ ಜೊತೆಗೇ ಸ್ಪೆಂಡ್ ಮಾಡೋದು. ನಾನು ಊರಿಗೆ ಹೋಗಿದ್ದೀನಿ ಅಂದರೆ ಇವಳು ಬಂದೇ ಇರ್ತಾಳೆ ನಮ್ಮ ಮನೆಗೆ. ಅದಕ್ಕೆ ನಾನು ಅವಳಿಗೆ ರೇಗಿಸ್ತಿದ್ದೆ, ಬಾ ನೀನು ನನ್ನ ಮಗಳು ಅಂತ ತೋರಿಸ್ತೀನಿ ಅಂತ. ಅವಳು ಸ್ವಲ್ಪ ಹೈಟು ಪರ್ಸ್ನಾಲಿಟಿ ಇರೋದ್ರಿಂದ ನಾನು ಅವಳಿಗೆ ಚಿಕ್ಕವಳು ಅನ್ನಿಸ್ತೀನಿ. ಆಂಟಿ ನನ್ನ ಪಕ್ಕದಲ್ಲಿ ಬರಬೇಡಿ ಅಂತೇಳಿ ಅವಳು ನಗ್ತಾ ಇದ್ಲು. ಇನ್ನು ನಮ್ಮ ಅತ್ತೆ ಬೆಳಗ್ಗೆ ನಮ್ಮ ಜೊತೆ ಬಂದಿರಲಿಲ್ಲ. ಇವಾಗ ಬಂದು ನಮ್ಮ ಜೊತೆ ಸೇರಿಕೊಂಡ್ರು. ಇವರು ನಮ್ಮ ಮನೆಯವರ ದೊಡ್ಡಮ್ಮ, ಅಂದರೆ ನಮ್ಮ ದೊಡ್ಡ ಅತ್ತೆ. ಇವ್ರು ಏನು ಹೇಳ್ತಿದ್ದಾರೆ ಅಂತಂದರೆ ನನಗೂ ನನ್ನ ಊಟದಾಗ ಸ್ನಾನ ಮಾಡಿಸಿ ನನ್ನ ಮಗಳಿಗೂ ಸ್ನಾನ ಮಾಡಿಸಿರೋ ಅಂಥವ್ರು ಇವರು ಅಂತ ಹೇಳ್ಬಿಟ್ಟು. ನಮ್ಮೂರಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಇವರೇ ಸ್ನಾನ ಮಾಡಿಸೋದು ನಮ್ಮ ಫ್ಯಾಮಿಲಿಯಲ್ಲಿ. ಹಾಗೆ ಎಲ್ಲ ಊಟ ಮಾಡಿ ಸುಸ್ತಾಗಿದ್ವಿ. ಸಡನ್ನಾಗಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಇಲ್ಲಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಚಿಟ್ ಚಾಟ್ ಮಾಡ್ತಾಯಿದ್ವಿ. ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಉತ್ಸವ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟು ಆಯಿತು. ಇಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಇನ್ನು ಹಬ್ಬ ಎಲ್ಲ ಮುಗಿದ ಮೇಲೆ ರಾತ್ರಿ ಮೆರವಣಿಗೆಗೆ ಕರ್ಕೊಂಡು ಹೋಗ್ತಾರೆ. ಈ ಕೆಂಡೋತ್ಸವ ಎಲ್ಲ ಆದಮೇಲೆ ಈ ದೇವಸ್ಥಾನದಲ್ಲಿ ಯಾರೂ ಬರೋದಿಲ್ಲ ನೈಟ್ ಆದಮೇಲೆ. ಅದಕ್ಕೆ ಇಲ್ಲಿ ಎಲ್ಲನೂ ಲಾಕ್ ಮಾಡ್ತಾರೆ. ಹಾಗೆ ಅಲ್ಲಿ ಯಾವ ಐಟಮ್ಸನ್ನು ತೊಗೊಂಡು ಹೋಗೋದಿಲ್ಲ, ಎಲ್ಲನೂ ಅಲ್ಲಿನೇ ಬಿಡ್ತಾರೆ. ಇದು ನಂಬಿಕೆ. ಯಾರೂ ಕೂಡ ಇಲ್ಲಿಗೆ ಬರೋದಿಲ್ಲ. ಇದು ಹಿಂದಿನಿಂದ ನಡ್ಕೊ ಬಂದಿರೋ ಅಂಥದ್ದು. ಹಾಗೆ ಕೆಂಡೋತ್ಸವ ಆದ ಆ ಕೆಂಡದ ಮೇಲೆ ಹಣ್ಣು ಕಾಯಿ ಪೂಜಾ ಸಾಮಾನುಗಳನ್ನೆಲ್ಲ ಆ ಕೆಂಡದ ಮೇಲೆ ಹಾಕಿ ಮುಚ್ಚಿ ಹೊರಡ್ತಾರೆ. ಇನ್ನು ತಿರುಗಿಯೂ ಕೂಡ ಯಾರೂ ನೋಡೋದಿಲ್ಲ. ಇದನ್ನು ಮೊದಲಿಂದ ನಡೆಸ್ಕೊಂಡು ಬಂದಿರೋ ಅಂಥದ್ದು. ಇನ್ನು ಮೆರವಣಿಗೆ ಹೇಗಾಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಡೋಂಟ್ ಫರ್ಗೆಟ್ ಟು ವಾಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.